ಕೈಂಜಿ ಧಾಮಕ್ಕೆ ಬರುವವರಲ್ಲಿ ಅನೇಕರು ಒಂದು ವಿಷಯವನ್ನು ಗಮನಿಸಿದ್ದರು. ಬಾಬಾರ ಬಳಿ ಯಾರೇ ಬಂದರೂ ಅವರು ಅವರ ಬಾಹ್ಯ ರೂಪವನ್ನು ನೋಡುತ್ತಿರಲಿಲ್ಲ. ಶ್ರೀಮಂತನಾಗಲಿ, ಬಡವನಾಗಲಿ, ವಿದ್ವಾಂಸನಾಗಲಿ, ಸಾಮಾನ್ಯ ಕೂಲಿ ಕಾರ್ಮಿಕನಾಗಲಿ, ಬಾಬಾರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದರೆ ಪ್ರತಿಯೊಬ್ಬರಿಗೂ ಅವರು ಒಂದೇ ರೀತಿಯ ಮಾತು ಹೇಳುತ್ತಿರಲಿಲ್ಲ. ಯಾರಿಗೆ ಯಾವ ಪಾಠ ಅಗತ್ಯವಿತ್ತೋ ಅದನ್ನೇ ಸರಳವಾಗಿ ತಿಳಿಸುತ್ತಿದ್ದರು. ಒಮ್ಮೆ ನಗರದಿಂದ ಪ್ರಸಿದ್ಧ ಸಂಸ್ಕೃತ ಪಂಡಿತರೊಬ್ಬರು ಕೈಂಜಿ ಧಾಮಕ್ಕೆ ಬಂದರು. ಅವರಿಗೆ ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯವಿತ್ತು. ದೇಶದ ಅನೇಕ ಕಡೆ ಉಪನ್ಯಾಸಗಳನ್ನು ನೀಡುತ್ತಿದ್ದರು. ಜನರು ಅವರನ್ನು ಬಹಳ ಗೌರವಿಸುತ್ತಿದ್ದರು. ಆದರೆ ಮನಸ್ಸಿನ ಆಳದಲ್ಲಿ ಒಂದು ಸೂಕ್ಷ್ಮ ಅಹಂಕಾರವೂ ಬೆಳೆದಿತ್ತು. ನನಗೆ ಗೊತ್ತಿಲ್ಲದ್ದು ಇನ್ನೇನೂ ಇರಬಹುದು ಎಂಬ ಭಾವನೆ ಅವರೊಳಗೆ ಮೂಡಿತ್ತು. ಬಾಬಾರನ್ನು ಭೇಟಿಯಾದಾಗ ಅವರು ಹಲವು ಶಾಸ್ತ್ರಗಳ ಶ್ಲೋಕಗಳನ್ನು ಉಲ್ಲೇಖಿಸಿ ಆತ್ಮಜ್ಞಾನ, ಭಕ್ತಿ, ಮೋಕ್ಷದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದರು. ಬಾಬಾ ಶಾಂತವಾಗಿ ಕೇಳುತ್ತಿದ್ದರು. ಯಾವುದೇ ಉತ್ತರ ಕೊಡಲಿಲ್ಲ. ಸ್ವಲ್ಪ ಸಮಯದ ನಂತರ ಆಶ್ರಮದ ಅಡುಗೆ ಮನೆಯಿಂದ ಒಬ್ಬ ಸೇವಕನನ್ನು ಕರೆದು, ಅಲ್ಲಿರುವ ಪಾತ್ರೆಗಳನ್ನು ತೊಳೆಯಲು ಇನ್ನೊಬ್ಬನ ಅಗತ್ಯವಿದೆ, ಇವರನ್ನು ಕರೆದುಕೊಂಡು ಹೋಗು ಎಂದರು. ಪಂಡಿತರಿಗೆ ಅಚ್ಚರಿಯಾಯಿತು. ಮಹಾರಾಜ್, ನಾನು ನಿಮ್ಮೊಂದಿಗೆ ಆಧ್ಯಾತ್ಮಿಕ ಚರ್ಚೆ ಮಾಡಲು ಬಂದಿದ್ದೇನೆ, ಪಾತ್ರೆ ತೊಳೆಯಲು ಅಲ್ಲ ಎಂದರು. ಬಾಬಾ ಮೃದುವಾಗಿ ನಕ್ಕು, ನಾನು ಕೂಡ ನಿನ್ನ ಮನಸ್ಸನ್ನು ತೊಳೆಯಲು ಯೋಚಿಸಿದ್ದೆ ಎಂದು ಹೇಳಿದರು. ಅಲ್ಲಿ ಕುಳಿತಿದ್ದ ಭಕ್ತರೆಲ್ಲ ಮೌನವಾಗಿದ್ದರು. ಪಂಡಿತರಿಗೆ ಆ ಮಾತು ಮೊದಲಿಗೆ ಅರ್ಥವಾಗಲಿಲ್ಲ. ಆದರೂ ಬಾಬಾರ ಮಾತಿಗೆ ವಿರೋಧಿಸದೆ ಅಡುಗೆ ಮನೆಗೆ ಹೋದರು. ಇಡೀ ಮಧ್ಯಾಹ್ನ ಅವರು ಉಳಿದ ಸೇವಕರೊಂದಿಗೆ ಸೇರಿ ಪಾತ್ರೆಗಳನ್ನು ತೊಳೆದರು, ನೆಲವನ್ನು ಸ್ವಚ್ಛಗೊಳಿಸಿದರು ಮತ್ತು ಬಂದ ಭಕ್ತರಿಗೆ ನೀರು ನೀಡಿದರು. ಸಂಜೆ ಮತ್ತೆ ಬಾಬಾರ ಮುಂದೆ ಬಂದಾಗ ಅವರ ಮುಖದಲ್ಲಿ ಬೆಳಗ್ಗೆ ಇದ್ದ ಗರ್ವ ಕಾಣಿಸಲಿಲ್ಲ. ಬಾಬಾ ಅವರನ್ನು ನೋಡಿ ಕೇಳಿದರು, ಇಂದು ಎಷ್ಟು ಶ್ಲೋಕ ಹೇಳಿದೆ? ಪಂಡಿತರು ನಗುತ್ತಾ, ಒಂದನ್ನೂ ಹೇಳಲಿಲ್ಲ ಮಹಾರಾಜ್ ಎಂದರು. ಆದರೆ ಎಷ್ಟು ಜನರಿಗೆ ಸಹಾಯ ಮಾಡಿದೆ? ಅದನ್ನು ಎಣಿಸಲಿಲ್ಲ. ಬಾಬಾ ಹೇಳಿದರು, ಅದೇ ನಿಜವಾದ ಪಾಠ. ಶಾಸ್ತ್ರಗಳು ಮನಸ್ಸನ್ನು ದೇವರ ಕಡೆ ತಿರುಗಿಸಬೇಕು. ಮನಸ್ಸು ಅಹಂಕಾರದ ಕಡೆ ತಿರುಗಿದರೆ ಎಷ್ಟು ಶಾಸ್ತ್ರ ಓದಿದರೂ ಪ್ರಯೋಜನವಿಲ್ಲ. ನಂತರ ಬಾಬಾ ನೆಲದ ಮೇಲಿದ್ದ ಒಂದು ಸಣ್ಣ ದೀಪವನ್ನು ತೋರಿಸಿದರು. ಈ ದೀಪ ಬೆಳಕು ಕೊಡುತ್ತಿದೆ, ಆದರೆ ಅದು ಎಂದಿಗೂ ನಾನು ಬೆಳಕು ಕೊಡುತ್ತಿದ್ದೇನೆ ಎಂದು ಹೇಳುವುದಿಲ್ಲ. ಹೂವು ಸುಗಂಧ ನೀಡುತ್ತದೆ, ಆದರೆ ನನ್ನನ್ನು ನೋಡಿ ಎಂದು ಹೇಳುವುದಿಲ್ಲ. ನಿಜವಾದ ಜ್ಞಾನವೂ ಹಾಗೆಯೇ, ಅದು ಮೌನವಾಗಿ ಇತರರಿಗೆ ಉಪಕಾರ ಮಾಡುತ್ತದೆ. ಈ ಮಾತುಗಳು ಪಂಡಿತರ ಹೃದಯವನ್ನು ತಟ್ಟಿದವು. ಅವರು ಬಾಬಾರ ಪಾದಗಳಿಗೆ ನಮಸ್ಕರಿಸಿ, ಮಹಾರಾಜ್, ನಾನು ಪುಸ್ತಕಗಳಲ್ಲಿ ದೇವರನ್ನು ಹುಡುಕುತ್ತಿದ್ದೆ, ಇಂದು ಸೇವೆಯಲ್ಲಿ ದೇವರನ್ನು ನೋಡಲು ಕಲಿತೆ ಎಂದರು. ಬಾಬಾ ಕೇವಲ ಒಂದು ಮಾತು ಹೇಳಿದರು, ಜ್ಞಾನವು ತಲೆಯನ್ನು ತುಂಬಿಸಬಹುದು, ಪ್ರೀತಿಯೂ ಸೇವೆಯೂ ಹೃದಯವನ್ನು ತುಂಬಿಸುತ್ತವೆ. ದೇವರು ತಲೆಯಲ್ಲ, ಹೃದಯದಲ್ಲಿ ನೆಲೆಸಿರುತ್ತಾನೆ. ನಂತರ ಆ ಪಂಡಿತರು ತಮ್ಮ ಉಪನ್ಯಾಸಗಳಲ್ಲಿ ಈ ಘಟನೆಯನ್ನು ನೆನಪಿಸಿಕೊಂಡು, ನನ್ನ ಜೀವನದ ದೊಡ್ಡ ಪಾಠವನ್ನು ನನಗೆ ಯಾವ ಗ್ರಂಥವೂ ಕಲಿಸಲಿಲ್ಲ. ಕೈಂಜಿ ಧಾಮದ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗ ಕಲಿತೆ ಎಂದು ಹೇಳುತ್ತಿದ್ದರು. ನೀಮ್ ಕರೋಲಿ ಬಾಬಾರ ಬೋಧನೆಯ ಸಾರವೇ ಇದೆ. ಅವರು ದೊಡ್ಡ ತತ್ವಗಳನ್ನು ಹೇಳುವುದಕ್ಕಿಂತ ಸಾಮಾನ್ಯ ಜೀವನದ ಸಣ್ಣ ಕಾರ್ಯಗಳ ಮೂಲಕ ಆಧ್ಯಾತ್ಮಿಕತೆಯನ್ನು ಬದುಕಲು ಕಲಿಸುತ್ತಿದ್ದರು. ಕೈಂಜಿ ಧಾಮದಲ್ಲಿ ಒಂದು ದಿನ ಬೆಳಗ್ಗಿನ ಜಾವ ಭಕ್ತರು ಎಂದಿನಂತೆ ಆರತಿ ಮುಗಿಸಿ ತಮ್ಮ ತಮ್ಮ ಸೇವೆಯಲ್ಲಿ ನಿರತರಾಗಿದ್ದರು. ಆಶ್ರಮದ ವಾತಾವರಣದಲ್ಲಿ ಹಕ್ಕಿಗಳ ಕಲರವ, ದೇವಾಲಯದ ಗಂಟೆಯ ನಾದ ಮತ್ತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ನಾಮಸ್ಮರಣೆ ಒಂದಾಗಿ ಬೆರೆತು ಒಂದು ವಿಶಿಷ್ಟ ಶಾಂತಿಯನ್ನು ಉಂಟು ಮಾಡುತ್ತಿತ್ತು. ಬಾಬಾ ಎಂದಿನಂತೆ ಸರಳವಾಗಿ ಕಂಬಳಿಯನ್ನು ಹೊದ್ದುಕೊಂಡು ಕುಳಿತಿದ್ದರು. ಆ ಸಮಯದಲ್ಲಿ ದೂರದ ನಗರದಿಂದ ಒಬ್ಬ ಯುವ ವೈದ್ಯರು ಆಶ್ರಮಕ್ಕೆ ಬಂದರು. ಅವರ ಮುಖದಲ್ಲಿ ಆಯಾಸವೂ ಇತ್ತು, ಚಿಂತೆಯೂ ಇತ್ತು. ಹಲವು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಸೇವೆ ಮಾಡುತ್ತಿದ್ದರು. ದಿನವೂ ರೋಗಿಗಳ ನೋವು, ಮರಣ, ಕಣ್ಣೀರು, ಆತಂಕ ಇವೆಲ್ಲವನ್ನೂ ನೋಡುತ್ತಾ ಅವರ ಮನಸ್ಸೇ ಸುಸ್ತಾಗಿತ್ತು. ನಾನು ಜನರ ಜೀವ ಉಳಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಒಳಗಿನಿಂದ ನಾನು ಖಾಲಿಯಾಗುತ್ತಿದ್ದೇನೆ ಎಂಬ ನೋವನ್ನು ಹೊತ್ತು ಅವರು ಬಾಬಾರ ದರ್ಶನಕ್ಕೆ ಬಂದಿದ್ದರು. ಬಾಬಾರ ಮುಂದೆ ಕುಳಿತರೂ ಅವರು ಏನೂ ಮಾತಾಡಲಿಲ್ಲ. ಬಾಬಾ ಸ್ವಲ್ಪ ಹೊತ್ತು ಅವರನ್ನು ಗಮನಿಸಿ ಪಕ್ಕದಲ್ಲಿದ್ದ ಸೇವಕನಿಗೆ,
ಇವರಿಗೆ ಮೊದಲು ಊಟ ಕೊಡು ಎಂದರು. ವೈದ್ಯರು, ಮಹಾರಾಜ್, ನನಗೆ ಹಸಿವಿಲ್ಲ ಎಂದರು. ಬಾಬಾ ನಗುತ್ತಾ, ದೇಹಕ್ಕೆ ಮಾತ್ರ ಹಸಿವು ಇರುವುದಿಲ್ಲ, ಮನಸ್ಸಿಗೂ ಹಸಿವು ಇರುತ್ತದೆ ಎಂದರು. ಊಟವಾದ ನಂತರ ವೈದ್ಯರು ಮತ್ತೆ ಬಾಬಾರ ಬಳಿಗೆ ಬಂದರು. ಈ ಬಾರಿ ಅವರು ತಮ್ಮ ಮನಸ್ಸಿನ ನೋವನ್ನು ಹೊರಹಾಕಿದರು. ಮಹಾರಾಜ್, ಪ್ರತಿದಿನ ರೋಗಿಗಳನ್ನು ನೋಡುತ್ತೇನೆ. ಕೆಲವರನ್ನು ಉಳಿಸುತ್ತೇನೆ, ಕೆಲವರನ್ನು ಉಳಿಸಲಾಗುವುದಿಲ್ಲ. ಅವರ ಕುಟುಂಬದವರ ಕಣ್ಣೀರನ್ನು ನೋಡಿದಾಗ ನಾನು ಕುಸಿದು ಹೋಗುತ್ತೇನೆ. ನಿಧಾನವಾಗಿ ನನ್ನ ಮನಸ್ಸೇ ಕಲ್ಲಿನಂತಾಗುತ್ತಿದೆ. ಕರುಣೆ ಉಳಿಸಿಕೊಳ್ಳಬೇಕೋ ಇಲ್ಲವೇ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕೋ ಅರ್ಥವಾಗುತ್ತಿಲ್ಲ. ಬಾಬಾ ಯಾವುದೇ ತತ್ವಶಾಸ್ತ್ರ ಹೇಳಲಿಲ್ಲ. ಅವರು ಆಶ್ರಮದ ತೋಟದಲ್ಲಿದ್ದ ಒಂದು ಹೂವನ್ನು ಕಿತ್ತು ವೈದ್ಯರ ಕೈಗೆ ಕೊಟ್ಟರು. ನಂತರ ಕೇಳಿದರು, ಈ ಹೂವು ಎಷ್ಟು ಜನರಿಗೆ ಪರಿಮಳ ಕೊಡುತ್ತದೆ? ವೈದ್ಯರು ಹೇಳಿದರು, ಹತ್ತಿರ ಬಂದ ಎಲ್ಲರಿಗೂ. ಯಾರಾದರೂ ಅದರ ಪರಿಮಳವನ್ನು ಕದ್ದುಕೊಂಡು ಹೋಗುತ್ತಾರೆಯೇ? ಇಲ್ಲ. ಅದು ಎಲ್ಲರಿಗೂ ಕೊಟ್ಟರೂ ತನ್ನ ಸ್ವಭಾವವನ್ನು ಕಳೆದುಕೊಳ್ಳುತ್ತದೆಯೇ? ವೈದ್ಯರು ತಲೆಯಾಡಿಸಿದರು. ಬಾಬಾ ನಿಧಾನವಾಗಿ ಹೇಳಿದರು, ನಿನ್ನ ಕರುಣೆಯೂ ಹೀಗಿರಬೇಕು. ಸಹಾಯ ಮಾಡು, ಪ್ರೀತಿಯಿಂದ ಮಾಡು. ಆದರೆ ಪ್ರತಿಯೊಬ್ಬರ ದುಃಖವನ್ನು ನಿನ್ನೊಳಗೆ ಹೊತ್ತುಕೊಂಡು ನಡೆಯಬೇಡ. ಇಲ್ಲದಿದ್ದರೆ ನೀನೇ ಕುಸಿದು ಬೀಳುತ್ತೀಯ. ಸೇವೆ ಮಾಡುವವನು ದೀಪದಂತೆ ಇರಬೇಕು, ಬೆಳಕು ಕೊಡಬೇಕು, ಆದರೆ ತನ್ನನ್ನೇ ಸುಟ್ಟುಕೊಳ್ಳುವ ಬೆಂಕಿಯಾಗಬಾರದು. ಆ ಮಾತು ಕೇಳಿ ವೈದ್ಯರು ಮೌನವಾಗಿದ್ದರು. ಬಾಬಾ ಮತ್ತೆ ಹೇಳಿದರು, ನೀನು ವೈದ್ಯ, ಚಿಕಿತ್ಸೆ ಕೊಡುವುದು ನಿನ್ನ ಕರ್ತವ್ಯ. ಫಲಿತಾಂಶ ದೇವರ ಕೈಯಲ್ಲಿದೆ. ಪ್ರತಿಯೊಬ್ಬ ಜೀವಿಯ ಭಾರವನ್ನು ನೀನೇ ಹೊರುತ್ತೇನೆ ಎಂದುಕೊಂಡರೆ ಅದು ಅಹಂಕಾರದ ಮತ್ತೊಂದು ರೂಪ. ವೈದ್ಯರ ಕಣ್ಣಲ್ಲಿ ನೀರು ತುಂಬಿತು. ಇಷ್ಟು ವರ್ಷಗಳಿಂದ ತಮ್ಮೊಳಗೆ ಕಾಡುತ್ತಿದ್ದ ಪ್ರಶ್ನೆಗೆ ಸರಳವಾದ ಉತ್ತರ ಸಿಕ್ಕಿತ್ತು. ಹೊರಡುವಾಗ ಅವರು ಕೇಳಿದರು, ಮಹಾರಾಜ್, ನಾನು ಪ್ರತಿದಿನ ಏನು ನೆನಪಿಸಿಕೊಳ್ಳಬೇಕು? ಬಾಬಾ ಮಂದಹಾಸ ಬೀರಿ 3 ವಾಕ್ಯಗಳನ್ನು ಹೇಳಿದರು. ಪ್ರೀತಿಯಿಂದ ಸೇವೆ ಮಾಡು, ಫಲಿತಾಂಶವನ್ನು ದೇವರಿಗೆ ಬಿಡು. ಸಂಜೆ ಮನೆಗೆ ಹೋದಾಗ ಇಂದಿನ ಎಲ್ಲ ಭಾರವನ್ನು ದೇವರ ಪಾದದಲ್ಲಿ ಇಟ್ಟು ಬಿಡು. ಹಲವು ವರ್ಷಗಳ ನಂತರ ಆ ವೈದ್ಯರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಈ ಅನುಭವವನ್ನು ಹಂಚಿಕೊಳ್ಳುತ್ತಾ ಹೇಳಿದ ಮಾತು ಹೀಗಿತ್ತು. ಬಾಬಾ ನನಗೆ ಉತ್ತಮ ವೈದ್ಯನಾಗುವುದನ್ನು ಕಲಿಸಲಿಲ್ಲ. ಉತ್ತಮ ಮನುಷ್ಯನಾಗಿದ್ದರೆ ವೈದ್ಯಕೀಯ ಸೇವೆಯೂ ಪೂಜೆಯಾಗುತ್ತದೆ ಎಂದು ಕಲಿಸಿದರು. ಕೈಂಚಿ ಧಾಮಕ್ಕೆ ಬರುವ ಪ್ರತಿಯೊಬ್ಬರೂ ಪವಾಡವೊಂದನ್ನು ಹುಡುಕಿಕೊಂಡು ಬರುತ್ತಿದ್ದರು. ಆದರೆ ಅನೇಕರು ಹಿಂತಿರುಗುವಾಗ ಅರಿಯುತ್ತಿದ್ದ ಒಂದು ಸತ್ಯವೇನೆಂದರೆ, ಬಾಬಾರ ದೊಡ್ಡ ಪವಾಡ ಜನರ ಪರಿಸ್ಥಿತಿಯನ್ನು ಬದಲಾಯಿಸುವುದಲ್ಲ, ಅವರ ಮನಸ್ಸನ್ನು ಬದಲಾಯಿಸುವುದು. ಅದಕ್ಕಾಗಿಯೇ ದಶಕಗಳು ಕಳೆದರೂ ಅವರ ಸರಳ ಮಾತುಗಳು ಇಂದಿಗೂ ಲಕ್ಷಾಂತರ ಹೃದಯಗಳಲ್ಲಿ ಜೀವಂತವಾಗಿವೆ.